22(5) ಪ್ರಕಾರ ಉಪ ಮಹಾಪೌರರಾಗಿ ಆಯ್ಕೆಯಾಗಿರುವಂತಹ ಮಹಾಪೌರ ಮತ್ತು ಉಪ ಮಹಾಪೌರರಿಗೆ ಅಭಿನಂದನೆಗಳು. ಸರ್ ಸರ್ सर सर उचलना का रजन भाऊ खाली कर मोबाइल थैंक यू वीडियो मंगेश भाई या मंगेश सर पुढे सर माइक खाली करा मंगेश ना या तरी माइक दाबा मंगेश ना माइक दाबा मोबाईल खाली करा हां घ्या मॅडम बाजू हां आकडे थांबवतो मॅडम मंगेश सर मैडम मैडम एक मिनट मैडम मंगेश सर जरा सरळ आहे बुक्की खाली ठेवले तर मैडम मैडम ಸ್ವಲ್ಪ 5 ನಿಮಿಷ ಹೋಗಿದ್ರೆ ಆಮೇಲೆ ಒಳಗೆ ಬರ್ರಿ ದೀಪಕ್ कारपोरेटर प्रेस सर आप 2 मिनट में ज्यादा कुछ बात नहीं करेंगे और वो करेला तो साइड ಸನ್ಮಾನ್ಯ ಮಹಾಪೌರರೇ ನಿಮಗೆ ಮಂಗೇಶ್ ಕುಮಾರ್ ಇವತ್ತು ಮಹಾಪೌರರಾಗಿ ಬೆಳಗಾವಿಯಲ್ಲಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸಮಸ್ತ ಬೆಳಗಾವಿ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಾದಿ ವಿಲಾಸ್ ಜೋಶಿ ಅವರು ಕ್ರಿಯಾತ್ಮಕ ನಗರ ಸೇವಕಿಯಾಗಿ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಅವರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಈ ಮಂಗೇಶ್ ಕುಮಾರ್ ಅವರ ಪ್ರವಾಸ ಬಹುತೇಕ ತಮ್ಮೆಲ್ಲರೂ ಗೊತ್ತಿರಬಹುದು. ಅವರು ಮಹಾಪೌರ ಆಗೋಕ್ಕಿಂತ ಮೊದಲ ಭಾರತೀಯ ಜನತಾ ಪಕ್ಷ ಬೆಳಗಾವಿ ದಕ್ಷಿಣ ಅಧ್ಯಕ್ಷರಾಗಿದ್ದರು. ಬೂತ್ ಮಟ್ಟದಿಂದ ಕೆಲಸ ಮಾಡಿದರು. ಈಗ ಅವರು ನಗರ ಸೇವಕರಾಗಿ ಮಹಾಪೌರರಾಗಿ ಆಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ 40 ಜನ ನಮ್ಮ ಮೆಜಾರಿಟಿ ಇದ್ರು ಸಹ ಈ ಸಲ ಏನೇ ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮ ಗಮನಕ್ಕದ. ನಾನೇನು ಅದಕ್ಕೆ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಅವರು ಸದಸ್ಯತ್ವ ಅನರ್ಹ ಮಾಡಿದರು. ಅವರು ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಮೊದಲು ಅವ್ರ ಮನೆಯವರು 2 ವರ್ಷದಿಂದ ಅದು PWD ಒಳಗೆ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ನಾಗ ತಗೊಂಡಿದ್ದಂದ್ರೆ ಒತ್ತಡ ಹೇರಿ ಅವ್ರನ್ನ ಅನರ್ಹ ಮಾಡುವಂತದ್ದು ಮಾಡಿದ್ರು. ನಾವು ಹೈಕೋರ್ಟ್ನಾಗ ಅದು ನ್ಯಾಯ ಹೈಕೋರ್ಟ್ನಾಗ ಮಾಡಿ ಅವ್ರು ಹೇಳಿದಾರೆ. ತಮ್ಮ ಮುಖಾಂತರ ಹೇಳಿ ನಾನು ನಾಳೆ ಕ್ಲಿಪ್ಪಿಂಗ್ ಬಿಡುಗಡೆ ಮಾಡ್ತಾ ಇದ್ದೇನೆ. ಅಲ್ಲಿ ಜಡ್ಜ್ ಅವ್ರು ಹೇಳಿದ್ರೆ ಇದ್ದಂತ ಎಲ್ಲ ಅಧಿಕಾರಿಗಳು ಕೇಳ್ಕೊಂಡು ಏ ಮಿಸ್ಟರ್ ಏಯ್ ಅಂದ್ರೆ ಒಂದು 2 ನಿಮಿಷ ಯಾಕ ಇದ್ದಂತ ಎಲ್ಲ ಕೇಳ್ಕೊರಿ. ಕಮಿಷನರ್ ಹೋದ್ರೆ ಕಮಿಷನರ್ ಇರ್ಬೇಕಾಗಿತ್ತಲ್ಲ. ಜಡ್ಜ್ ಅವರು ಇಷ್ಟು ಸೀನಿಯರ್ IAS ಆಫೀಸರ್ ಈ ರೀತಿ ನಿರ್ಣಯ ಮಾಡ್ತಾರ ಅಂದ್ಬೇಕು. ಅವ್ರಿಗೆ ಟ್ರೈನಿಂಗ್ ಸರಿಯಾಗಿಲ್ಲ. ಹೈಕೋರ್ಟ್ ಬರ್ಲಿ ಕರ್ಕೊಂಡ್ ಬರ್ರಿ ಅವ್ರನ್ನ ನಾ ಅವ್ರು ಟ್ರೈನಿಂಗ್ ಕೊಡ್ತಾರ ಅನ್ನೋ ಅಂತ ಓಪನ್ ಕೋರ್ಟ್ನಾಗ ಹೇಳಿದ್ರು. ಅಂದ್ರೆ ನೀವು ಒಂದು ರಾಜಕೀಯ ಪಕ್ಷದ ಮಾತು ಕೇಳಿ ಯಾರು ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಮ್ದು ಕೇಳಕ್ ಹೋಗ್ಬೇಡ್ರಿ. ಕಾಯ್ದೆ ಹೇಳ್ತಂಗೆ ಮಾಡಿ. ಇವತ್ತು ಮಂಗೇಶ್ ಪವಾರ್ ಅವ್ರಿಗೆ 5 ದಿವಸ ಇಷ್ಟೇ ವಿನಂತಿ ಮಾಡ್ತೀನಿ. ಆಗಿಂದ ಬೆಳಗಾವಿ ಅಭ್ಯರ್ಥಿಗೆ 58 ನಗರ ಸೇವಕರು ಬೆಳಗಾವಿ ಎಲ್ಲಾ ಜನ ನಮ್ಮವ್ರನ್ನ ತಿಳ್ಕೊಂಡು ನೀವು ಕೆಲಸ ಮಾಡಬಹುದು ಅಂತ ಅಪೇಕ್ಷೆ ನಿಮ್ಮಿಂದದ. ಆ ಪ್ರಕಾರ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಆಡಳಿತ ಪಕ್ಷ ಅದೇ ನಾವು ಯಾವತ್ತು ಯಾವುದೋ ಅಭಿವೃದ್ಧಿ ಕಾರ್ಯ ಇರೋದಿಲ್ಲ. ಅದಕ್ಕೆ ಚರ್ಚೆ ಮಾಡುವಂತದ್ದು ಮಾಡಿದ್ರೆ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ಚರ್ಚೆ ಜನ ವಿರುದ್ಧವಾಗಿದ್ದಾಗ ನಾವು ಜನರ ಪರವಾಗಿ ಮಾತಾಡ್ಬೇಕಾಗ್ತದೆ. ಚರ್ಚೆ ಮಾಡೋದ ಏಕಪಕ್ಷವಾಗಿ ನಿರ್ಣಯ ತಂದ್ರೆ ಯಾವುದು ಒಪ್ಪಾಗೋದಿಲ್ಲ. ಚರ್ಚೆ ಮುಖಾಂತರ ಎಲ್ಲ ಕೆಲಸಗಳು ಆಗ್ತವೆ. ಅದಕ್ಕೆ ತಮಗೂ ಹೇಳ್ತೀನಿ, ಯಾವುದು ಭಾಷೆ ಇರ್ಬೋದು, ಜಾತಿ ಇರ್ಬೋದು, ಪಕ್ಷ ಇರ್ಬೋದು, ಎಲ್ಲ ಬದಿಗಿಟ್ಟು ಇವತ್ತು ನೀವು 58 ನಗರ ಸೇವಕರು ಮಂಗೇಶ್ ಅವ್ರಿಗೆ 40 ಪರವಾಗಿ ಬಿದ್ರು ಅವ್ರ ಪರವಾಗಿ ಮತ್ತೆ 15 ಜನ ಅವ್ರ ವಿರುದ್ಧವಾಗಿ ಬರೀ 5 ಜನ ಕೈ ಎತ್ತಿದಾರ ಅಂದ್ರೆ ತಿಳ್ಕೊಂಡ್ಬಿಡ್ರಿ. 55 ಜನ ಮಂಗೇಶ್, 15 ಜನ ವಿರೋಧ ಪಕ್ಷದವ್ರ ಅವ್ರ ಪರವಾಗಿ ಅದ.
ಜನ ಅವ್ರ ಪರವಾಗಿದ್ರು, ಅವ್ರ ವಿರುದ್ಧ ಕೈ ಎತ್ತದ್ದು ಬರೀ 5 ಜನ ಕೈ ಎತ್ತರು. ಹಿಂಗಾಗಿ ಜನಪ್ರಿಯತೆ ಅದು ವಿಕಾಸಕ್ಕೆ ಅಂದ್ರೆ ಅಭಿವೃದ್ಧಿಗೆ ಅನುಕೂಲ ಆಗ್ಬೇಕು. ನೀವು ಮಹಾಪೌರ ಆಗಿದ್ದಾರೆ ಅಂದ್ಮೇಲೆ ಎಲ್ಲಾ ಜನ ನಿಮ್ಮ ಕೆಲಸ ಮಾಡೋದು ಮಾತನ್ನು ಹೇಳಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ.